ಎಲ್ಲರಿಗೂ ನಮಸ್ಕಾರ. ನಾನು ಚಿತ್ರಾದೇವಿ ಮಾತಾಡ್ತಿರೋದು ದೊಡ್ಡಮಟ್ಟದಿಂದ. ಈಗ ಒಂದು ಚಿಕ್ಕವ್ರಿಗೆ 14 ವರ್ಷ ಹುಡುಗಿನ ಬಂದು ಹಿಂಗೆ ಮಾಡಿ ಪಾಪ ಹುಡುಗಿ ಕಿವಿ ಕೇಳಿಸಲ್ಲ, ಮಾತು ಬರೋಲ್ಲ. ನಾನು ಒಂದೇ ಒಂದು ಮಾತು ಕೇಳ್ಕೊತೀನಿ, ಒಂದು ಹೆತ್ತು ತಾಯಿ, ನಿನ್ನ ಎತ್ತೋಳು ಒಂದು ತಾಯಿ ತಾನೆ, ನಿನ್ನ ಜೊತೆ ಹುಟ್ಟಿದವಳು ಒಂದು ಹೆಣ್ಣು ತಾನೆ. ಎಲ್ಲ ಹೆಣ್ಮಕ್ಳು ನೋಡಿದ್ರೆ ಯಾಕೋ ಹಿಂಗೆ ಮಾಡ್ತಿದ್ದೀರಾ? ಮನುಷ್ಯಾಕ್ಷಿ ಇಲ್ವಾ ನಿಮಗೆಲ್ಲರಿಗೂ? ಯಾರು ಹೆಂಗೆ ಮಾಡಬೇಕು ಅಂತಲ್ಲಿ ಕಾಯ್ತಿದ್ದೀರಾ? ಇಲ್ಲ ಹೆಣ್ಮಕ್ಳು ಹುಟ್ಟಬಾರ್ದು ಅಂತಿಲ್ಲ. ದೇವರು ಹೆಣ್ಮಕ್ಳು ಕೊಟ್ಬಿಟ್ಟು ತುಂಬ ಗೋಳು ಕೊಡ್ತಿದ್ರು. ಮನುಷ್ಯಾಕ್ಷಿ ಇಲ್ಲ, ನಿಂದ ಜನ್ಮಗಳು ನೀವಲ್ಲ. ಸ್ವಲ್ಪದ್ರ ಹೃದಯ ಮನುಷ್ಯಾಕ್ಷಿ ಅದೊಂದು ಇದೆ ನಿಮಗೆ. ಆ ಮಗು 14 ವರ್ಷ ಕಂದಮ್ಮ, 14 ವರ್ಷ, 3 ವರ್ಷ, 6 ವರ್ಷ ಮಕ್ಕಳಿಗೆಲ್ಲ ಎಷ್ಟು ನೀವು ಮೋಸ ಮಾಡ್ತಾಯಿದ್ದೀರ ಗೊತ್ತಾ? ಹೆಣ್ಮಕ್ಳಿಗೆ ನಿಮ್ಮ ಮನೇಲಿ ಒಂದು ಹೆಣ್ಮಗ ಆಗಿದ್ದೀರಿ, ನಾಳೆ ನೀನು ಮಾಡಿರೋ ಥರನೇ ನಿನ್ನ ಮಕ್ಕಳಿಗೆ ಯಾರನ್ನು ಮಾಡಿದರೆ ನೀವೇನು ಮಾಡ್ತಿದ್ರಿ? ಏನು ಮಾಡ್ತಾಯಿದ್ರಿ ನೀವು? ಏನು ಮಾಡಲ್ಲ ನೀವು. ನಿಮಗೆ ಬಂದರೆ ಚುಚ್ಚಿದ್ರೆ ತಾನೇ ನಿಮಗೆ ನೋವು ಬರೋದು. ಬೇರೆಯವ್ರ ಮಕ್ಕಳು ಯಾರಿಂಥ ಮಕ್ಕಳು ಅಲ್ವಾ? ನನಗೆ ಅದು ಒಂದು ಮನುಷ್ಯರು ಹೆಣ್ಮಕ್ಳು ಎತ್ಬಿಟ್ಟು ಇಷ್ಟಪಡೋದು ದೇವ್ರನಿಗೆ ಹೇಳ್ತೀನಿ. ದೇವ್ರು ನಿಜವಾಗ್ಲೂ ಇದ್ದಾನೆ. ಒಂದೊಂದು ಮನೇಲಿ ಒಂದೊಂದು ಹೆಣ್ಮಕ್ಳು ದೇವರು. ಆ ಹೆಣ್ಮಕ್ಳನ್ನ ನೀವು ನೋವು ಪಡಿಸೋ ಅಂದರೆ ದೇವ್ರಾಣಿಗೆ ಹೇಳ್ತಾ ಇದ್ದೀನಿ, ನೀವು ಉದ್ಧಾರನೇ ಆಗಲ್ಲ. ಗೌರ್ಮೆಂಟ್ ನೋಡ್ತೋ ಇಲ್ವೋ, ಆ ಭಗವಂತ ನಿಜವಾಗ್ಲೂ ನೋಡ್ತಾನೆ, ಮಾಡೇ ಮಾಡ್ತಾನೆ. ನಿಮಗೆ ತೋರಿಸ್ತಾನೆ. 14 ವರ್ಷ ಮಗನ ಹಿಂಗೆ ಹಾಲು ಮಾಡಿಬಿಟ್ಟಿದ್ದೀರ. ಆ ಮಗು ಕೈಗೆ ಸುಟ್ಟಿ, ಸಿಗರೇಟಲ್ಲಿ ಸುಟ್ಟಿ, ಬೀಡಿಯಲ್ಲಿ ಸುಟ್ಟಿ. ಅದು ಕೇಳುವಾಗ ಎತ್ತು ಕರಳು ನಿಮಗೆ ಚುಚ್ಕ ಅಂತ ಆಗ್ತಿಲ್ವ? ಎಷ್ಟು ತಾಯಿಗಳು ಹೆಣ್ಮಕ್ಳು ಹೊರಗಡೆ ಕಳಿಸ್ಕೊಳಕ್ಕೆ ಭಯ ಬೀಳುವಾಗ ಎಲ್ಲೋ ನ್ಯಾಯ ಐತೆ ನಿಮ್ಮದು. ನಿಮ್ಮನ್ನೆಲ್ಲ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಕತ್ತು ಚಾಕು ತೊಗೊಂಡಲ್ಲ ಮತ್ತೊಂದು ಕಡ್ದು ಬಿಸಾಕಿದ್ರು. ನಿಮ್ಮ ಮನುಷ್ಯಾಕ್ಷಿನೇ ಇಲ್ಲ. ನಿಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳಿದಾರಲ್ವಾ? ಹೆಣ್ಮಕ್ಳು ಇರ್ತಾರೆ, ನಿಮ್ಮ ಮನೇಲಿ ಇರ್ತಾರೆ. ನಿಮಗೂ ವಯಸ್ಸಾಗಿಲ್ವೋ ನಿಮಗೆಲ್ಲ ಬುದ್ಧಿನೂ ಇಲ್ವಾ? ಬೇಡಕ್ಕೆ ತಾಯಿ ಹೊಟ್ಟೆನ ಕುದಿಸ್ಬೇಡಿ. ಆದರೆ ಆ ಮಗ ತುಂಬ ಅಲ್ಲಿ ಮಗನ ಅಂದರೆ ತುಂಬ ಕೂತಿದ್ದರು. ನಾವೆಲ್ಲ ಏನು ಕಷ್ಟಪಟ್ಟು ಹೋಗಿ ದುಡ್ಡಿ ನಾವು ಮಕ್ಕಳು ಸಾಕಕ್ಕೆ ತುಂಬ ಕಷ್ಟಪಡ್ತೀವಿ. ಭಗವಂತ ಆ ಹೆಣ್ಮಕ್ಳನ್ನ ಪಾಪಿಗಳ ಜನ ಮುಂದೆ ಭೂಮಿಗಿಳಿಸಿದ್ವಲ್ಲ, ಭೂಮಿ ಇಳಿಸೋ ತಾಯಿಗಳಿಗೆಲ್ಲ ಇನ್ನೂ ತಡೆಯೋಕ್ಕಾಗಲ್ಲ. ದೇವರು ಕಾನೂನು ಬಿಟ್ಟಿದ್ರು ದೇವ್ರು ಬಿಡಲ್ಲ. ಮಾಡಿರೋ ಮುಂದೆ ಬಂದೇ ಬರಬೇಕು. ಬರ್ತೀರಾ ನೀವು? ನಿಮಗೆ ನನ್ನಂತರ ತಾಯಿಗಳು ಎಷ್ಟು ಜನ ಸಾಕಾಗ್ತಾರಲ್ಲ. ಒಬ್ಬೊಬ್ಬರು ದೇವತೆಗಳು ಅಲ್ವಾ? ಮತ್ತೊಂದ ದೇವರೆಲ್ಲ ನಿಮಗೆ ಹೆಣ್ಣಿನ ರೂಪದಲ್ಲಿ ಬಂದು ನಿಮಗೆ ಮಾಡಿರೋರಿಗೆ ಶಿಕ್ಷೆ ಆಗೇ ಆಗಬೇಕು. ಆಗತ್ತೆ, ಆಗ ಅವ್ರಿಗೆ ಬಿಡಲ್ಲ ದೇವರು.